ಬಿಹಾರ ನಾವೀಗ ನರ್ಮದಾ ನದಿ ತಟಾಕದಲ್ಲಿರುವಂತಹ ನರ್ಮದಾ ನಾಭಿಸ್ಥಾನವಾಗಿರ್ತಕ್ಕಂತಹ ಪುಣ್ಯಭೂಮಿಗೆ ಬಂದೀವಿ. ಇದು ನೇಮಾವರ ಎನ್ನುವ ಪುಣ್ಯಭೂಮಿ ಅದ. ಈ ಪುಣ್ಯಭೂಮಿಯಲ್ಲಿ ನಾವೀಗ ಚೈತನ್ಯಧಾಮ ಆಶ್ರಮಕ್ಕೆ ಬಂದೀವಿ. ಈ ಚೈತನ್ಯಧಾಮ ಆಶ್ರಮದೊಳಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಸಾಧಕರು ವಾಸ ಆಗಿರೋದು. ಒಂದೇದು ವಿಶ್ವನಾಥ ಪ್ರತಾಪ್ ಬ್ರಹ್ಮಚಾರಿ ಅಂತ ಹೇಳಿದ್ದಾರೆ. ಭಾವಚಿತ್ರ ಅವ್ರಿಗೆ ಕಾಣಸಿಗುತ್ತದೆ. ಇವರು ಈ ಆಶ್ರಮದೊಳಗಿದ್ದರು. ಇವ್ರದ್ದು ಎಂಥ ಒಂದು ದೊಡ್ಡ ಸಂಕಲ್ಪ ಇತ್ತು ಅಂತಂದ್ರೆ, ಇವ್ರು ಮುಂಜಾನೆ 4 ಗಂಟೆಗೆ ಹೇಳ್ತಿದ್ರು. 4 ಗಂಟೆಗೆ ಎದ್ದು ನರ್ಮದಾ ನದಿಯೊಳಗೆ ಸ್ನಾನ ಮಾಡಿ ಬಂದು ಮಲಮೂತ್ರಕ್ಕೆ ಹೋಗ್ಬಂದು ನರ್ಮದಾ ನದಿಯೊಳಗೆ ಸ್ನಾನ ಮಾಡಿ ಅವರು ನರ್ಮದಾ ನದಿಯೊಳಗೆ ತಮ್ಮ ನಿತ್ಯದ ಅನುಷ್ಠಾನ ಮುಗಿಸಿ ಇಲ್ಲಿ ಕೆಳಗೆ ಗುಹಾದವರು ಆ ಗುಹಾದೊಳಗೆ ಹೋಗಿ ಬೆಳಗ್ಗೆ 1 ಲೋಟ ಹಾಲು ಕುಡಿದು ಬಾಗಿಲ ಹಾಕ್ಕೊಂಡು ಅಲ್ಲಿ ಕೂತ್ರಂದ್ರೆ ಸೂರ್ಯೋದಯಕ್ಕಿಂತ ಮೊದಲ ಸೂರ್ಯಾಸ್ತ ಆದಮೇಲೆ ಅಲ್ಲಿಂದ ಹೊರಗೆ ಬರ್ತಿದ್ರು. ನಡು ಎಳಂಗಿಲ್ಲ, ಹಾಲಿಲ್ಲ, ಏನಿಲ್ಲ, ಮಲಮೂತ್ರ ಇಲ್ಲ. ಸೂರ್ಯಾಸ್ತ ಆದಮೇಲೆ ಹೊರಗೆ ಬಂದು ಮಲಮೂತ್ರಕ್ಕೆ ಹೋಗಿ ಬಂದು ಆಮೇಲೆ ನರ್ಮದಾ ನದಿಯೊಳಗೆ ಸ್ನಾನ ಮಾಡಿ ಆಮೇಲೆ ಅವ್ರ ನಿತ್ಯ ಅನುಷ್ಠಾನ ಸಾಯಂಕಾಲದ ಮುಗಿಸಿ ಅವರು ರಾತ್ರಿ ಊಟ ಉಪಹಾರ ಮಾಡ್ತಿದ್ರು. ಎಂದೆಂದೂ ಸೂರ್ಯನ್ನೇ ನೋಡಲಿಲ್ಲ ಅವರು. ಎಷ್ಟು ವರ್ಷ ಇವರು ಸಾಧನ ಮಾಡಿದಂದ್ರೆ 12 ವರ್ಷ ಅವರು ಸೂರ್ಯನ ನೋಡಲಿಲ್ಲ. ಅವರು ಇದೇ ಆಶ್ರಮದೊಳಗಿದ್ರು. ಕೆಳಗಡೆ ಅವ್ರದ್ದು ಗುಹಾ ಅದು. ಬಹಳ ವಿಶೇಷ ಅಂತಂದ್ರೆ ಇಲ್ಲಿ ಮೂಂಫಲಿ ಬಾಬಾ ಇದ್ದಾರೆ ಇದೇ ಆಶ್ರಮದೊಳಗೆ ಬಾಜುಕ. ಅವರು ಕರ್ನಾಟಕದೊಳಗಿದ್ದರು. ಅಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಅವ್ರಿಗೆ ನರ್ಮದಾ ನದಿಗೆ ಹೋಗ್ಬೇಕು, ಅಲ್ಲಿ ತಪಶ್ಚರ್ಯ ಮಾಡ್ಬೇಕಂತ ಇಚ್ಛಾ ಮನಸ್ಸಿನೊಳಗೆ ಅದು ಸ್ಫುರಣ. ಆಮೇಲೆ ಅವ್ರು ಏನು ಮಾಡಿದ್ರು ಅಂತಂದು ಇಲ್ಲಿ ಬಂದು ಇಲ್ಲಿದ್ದರು. ಅವರು ರಾತ್ರಿವರೆಗೂ ಏನು ನೀರು ಸುತ್ತ ಕುಡಿತಿದ್ದಿಲ್ಲ. ರಾತ್ರಿವರೆಗೂ ಅನುಷ್ಠಾನ ಮಾಡಿ ರಾತ್ರಿ ಅವ್ರು ಮೂಂಫಲಿ ಅಂದ್ರೆ ಫಲಹಾರ ಅಷ್ಟೇ ತಗೋತಿದ್ರು. ಇದನ್ನು ಎಷ್ಟೋ ವರ್ಷ ಸಾಧನ ಮಾಡಿದರು. ಇಲ್ಲಿ ಒಬ್ಬರು ಸಾಧಕರು ಬಂದಿದ್ರು. ಆ ಸಾಧಕರು ಒಂದು ಸಂಕಲ್ಪ ಮಾಡಿದ್ರು, ಹಠಯೋಗಿಗಳು. ಅವ್ರು ಹೆಂಗಂತಂದ್ರೆ ಈ ಎಡಗೈ ಹಿಂಗೆ ಮ್ಯಾಲೆ ಎತ್ತಿ ಹಿಂಗೆ ನಿಂದಿರೋದು. ಕೂತಾಗ ನಿಂತಾಗ ಯಾವಾಗಲೂ ಎಡಗೈ ಹಿಂಗೆ ಮೇಲೆ. ಅವ್ರು ಹೆಂಗೆ ಆಗ್ಬಿಟ್ಟಿತ್ತಂದ್ರೆ ಎಡಗೈ ಮ್ಯಾಲೆ ಎತ್ತಿ ಅದನ್ನು ತಪಶ್ಚರ್ಯ ಮಾಡಿ ಅವ್ರದ್ದು ಎಲ್ಲಿ ಏನು ಪರಿಸ್ಥಿತಿ ಬಂದಿತ್ತು ಅಂದ್ರೆ ಈ ಎಡಗೈಗೆ ರಕ್ತ ಸಂಚಾರ ಇಲ್ದಂಗಾಗಿ ಈ ಕೈ ಕಟ್ಟಿಗೆದಂಗೆ ಆಗಿತ್ತು. ಅಂತಹ ಸಾಧಕರು. ಆಮೇಲೆ ಇಲ್ಲೊಬ್ರು ಸಾಧಕರು ಬಂದಿದ್ರು. ಅವ್ರು ಇಲ್ಲಿ ಇದ್ದು ತಪಶ್ಚರ್ಯ ಮಾಡ್ಯಾರ. ಹೆಂಗಂತಂದ್ರೆ 8 ವರ್ಷ ನಾ ಕೆಳಗೆ ಕೂಡಂಗಿಲ್ಲ ಅಂತ ಅವ್ರು ಸಂಕಲ್ಪ ಮಾಡಿದ್ರು. ನಿದ್ದೆ ಬಂತಂದ್ರೆ ನಿಂತ್ಕೊಂಡ ನಿದ್ದೆ ಮಾಡೋದು, ಒಟ್ಟ ಕೆಳಗೆ ಕೂಡಂಗಿಲ್ಲ. ಹಂಗೆ ಸಾಧನ ಮಾಡಿದಂತಹ ಒಂದು ಪುಣ್ಯಭೂಮಿ ಇದು. ಇದು ನರ್ಮದಾ ನದಿ ವಿಶೇಷತೆ ಅಂತಂದ್ರೆ ಇಲ್ಲಿ ಬಹಳ ಆಶ್ಚರ್ಯ ಅನ್ನಿಸ್ತದೆ. ಮೊನ್ನೆ ಒಂದು ನಮ್ಮ ವಾಸುದೇವಾನಂದ ಸರಸ್ವತಿ ಟೇಮೆ ಮಹಾರಾಜರದ ಸಮಾಧಿ ಸ್ಥಳಕ್ಕೆ ಹೋಗಿದ್ವಲ್ಲ, ಅಲ್ಲೊಬ್ಬರು ಒಂದು ಬಹಳ ವಿಶೇಷ ಹೇಳಿದರು. ಅಲ್ಲಿ ಜಾನಕಿ ಬಾಯಿ ಅಂತಕ್ಕಂಥ ಒಬ್ಬ ಧೀಮಂತ ಹೆಣ್ಮಗಳು 40 ವರ್ಷ ದಿನನಿತ್ಯ ತುಪ್ಪದಾಗಿ ಶಿರಾ ಮಾಡೋದು, ಅದನ್ನು ಹೋಗಿ ನರ್ಮದಾ ನದಿಗೆ ಹೋಗಿ ಸಮರ್ಪಣೆ ಮಾಡಿ ಬರೋದು. ಇಲ್ಲಿ ಹೆಂಗದಂತಂದ್ರೆ ನರ್ಮದಾ ನದಿ ಅಂತಂದ್ರೆ ಅದ್ರದ್ದು ಭಾವನೆ ಬೇರೆ ಅದ. ಸಾಕ್ಷಾತ್ಕ್ಕೆ ತಾಯಿ ಇದ್ದಾಳಂತ ತಿಳ್ಕೊತಾಳ. ಇದು ಬರೀ ನಮ್ಮ ಸ್ನಾನಕ್ಕೆ ಇದು ಕಂಪಕ್ಕೆ ನೀರು ಆಗ್ತದೆ, ಇದು ಏನೋ ಹಂಗಿಲ್ಲ. ಇಲ್ಲೊಂದು ವಿಶೇಷವಾದ ಭಾವನೆನೇ ಬೇರೆ ಅದ. ಇಲ್ಲಿ ಇಲ್ಲಿ ಈ ನದಿ ತಟಾಕದೊಳಗೆ ನೂರಾರು ಆಶ್ರಮಗಳು ಇವತ್ತಿನವರೆಗೂ ಅಲ್ಲಿ ಸಾಧಕರಿದ್ದಾರ, ಮುನಿಗಳಿದ್ದಾರ. ಅವರು ಬಹಳ ವಿಶೇಷವಾದಂತಹ ಒಂದು ಭಾವನೆ ಅದ ಇಲ್ಲಿ. ಈ ನರ್ಮದಾ ನದಿಯ ಒಂದು ತಟಾಕದಲ್ಲಿರುವಂತಹ ಪ್ರತಿಯೊಂದು ಗ್ರಾಮಸ್ಥರು ಇಷ್ಟು ಪುಣ್ಯ ಅಂದ್ರೆ ಒಂದು ಕಾಲೊಳಗೆ ಚಪ್ಪಲ್ ಹಾಕೊಂಡು ನೀರಾಗಿ ಇಳಂಗಿಲ್ಲ. ಅಷ್ಟು ಅದ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅವ್ರು ಹೆಂಗದಂತಂದ್ರೆ ಯಾವುದೇ ಒಂದು ವೈಫೈ ಜೀವನಕ್ಕಾಗಲಿ ಒಂಥರ ಹೈಫೈ ಜೀವನಕ್ಕಾಗಲಿ ಹಂಗೇನಿಲ್ಲ. ಅವರು ಬಹಳ ವಿಶಿಷ್ಟಿದ್ದಾರೆ. ಅಂದ್ರೆ ಅವರು ನಾವು ಇಲ್ಲಿ ಇದ್ದೇವೆ ಅಂತಂದ್ರೆ ನಮ್ಮದು ಭಾಗ್ಯದ. ಇಲ್ಲಿ ಏನಾದರೂ ಸಾಧನ ಮಾಡಿ ಇಲ್ಲಿ ಬಂದಂತಹ ಪ್ರತಿಯೊಬ್ಬ ಮನುಷ್ಯರ ಮನಸ್ಥಿತಿನೇ ಇಲ್ಲಿ ಬದಲಿ ಆಗಿಬಿಡ್ತದೆ. ಯಾಕಂದ್ರೆ ಈ ಪುಣ್ಯಭೂಮಿಯ ಶಕ್ತಿ ಅಂತಂತದ, ಇಲ್ಲಿ ಸಾಧಕ ಗುಣ ಅಂತಂತದ. ಯಾಕಂತಂದ್ರೆ ಇದು ಸಾಕ್ಷಾತ್ ಪರಶಿವನ ನೆತ್ತಿಯಿಂದ ಬಂದಂತಹ ನರ್ಮದೆ ಇದ್ದಾಳೆ. ಇದು ಒಂದು ಬಹಳ ಪುಣ್ಯಜೀವಿ ಅದ. ನಿಜವಾಗ್ಲೂ ಭಾರತ ದೇಶದ ಎಂತಹ ಶ್ರೇಷ್ಠ ಅದ ಅಂತಂದ್ರೆ ಈ ನರ್ಮದೆಯನ್ನು ಪಡೆದಂತಹ ಈ ಭರತ ಭೂಮಿ ಎಷ್ಟು ಪವಿತ್ರದ ಅನ್ನೋದು ಈ ತಟಾಕದೊಳಗೆ ಏನೇನು ಅನುಭವಗಳನ್ನು ನಾವು ಕೇಳಿಕತ್ತೀವಿ. ಪ್ರತಿಯೊಂದು ನಮಗೆ ಬೆಟ್ಟ ಆದಂಥವ್ರು ಒಂದೊಂದು ಅನುಭವಗಳನ್ನು ಹೇಳ್ತಾರೆ ಇಲ್ಲಿ. ಹಂಗೆ ಇರುವಂತಹ ಪುಣ್ಯಭೂಮಿ ಇದು ನೇಮಾವರದ. ಇದು ನರ್ಮದಾ ನದಿ ತಟಾಕದ ಒಂದು ನಾಭಿಸ್ಥಾನದ. ಇದು ಬ್ರಹ್ಮ ಚೈತನ್ಯ ಇಲ್ಲಿ ಚೈತನ್ಯಧಾಮ ಆಶ್ರಮದ. ಇಲ್ಲಿ ನಾವು ಬಂದಿದ್ದು ನಮಗೆ ಅಗ್ನಿ ಆನಂದ ಅನಿಸದ. ನರ್ಮದೇ ಹರ, ನರ್ಮದೇ ಹರ.